ನಮಸ್ಕಾರ ಸ್ನೇಹಿತರೆ, ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಚಿನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇವಾಗ ಉತ್ತಮ ಸಮಯ ಅಂತಲೇ ಹೇಳ್ಬೋದು. ಯಾಕಂದರೆ ಚಿನ್ನದ ಬೆಲೆ ಕಡಿಮೆ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಮದುವೆಗಳಿಗೆ ಮತ್ತು ಫೆಸ್ಟಿವಲ್ಸ್ಗಳಿಗೆ ಯಾರೆಲ್ಲ ಚಿನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ದಯವಿಟ್ಟು ಈ ಸಮಯ ಉತ್ತಮವಾಗಿದೆ, ಹೋಗಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ. ಓಕೆ, ಟುಡೇ ಗೋಲ್ಡ್ ರೇಟ್ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇವತ್ತಿನ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮತ್ತು ಯಾವ ದೇಶದಲ್ಲಿ ಚಿನ್ನದ ಬೆಲೆ ಕಡಿಮೆ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಓಕೆ, ಬಿಗಿನಿಂದ ಎಂಡ್ ತನಕ ವಿಡಿಯೋ ವಾಚ್ ಮಾಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಿದ್ರೆ ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದೇ ಥರ ಹೊಸ ಅಪ್ಡೇಟ್ಸ್ಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ. ನವದೆಹಲಿಯಲ್ಲಿ ಜುಲೈ 26 ಭಾರತದಲ್ಲಿ ಸದಾ ಬೇಡಿಕೆಯಲ್ಲಿರುವ ಚಿನ್ನಕ್ಕೆ ಮತ್ತಷ್ಟು ಬೇಡಿಕೆ ಹೆಚ್ಚಾಗುವ ಲಕ್ಷಣಗಳು ಗೋಚರಿಸಿವೆ ಸ್ನೇಹಿತರೆ. ಪ್ರಸಕ್ತ ಸಾಲಿನ 24-25 ಬಜೆಟ್ ಮಂಡನೆ ಆದ ಬಳಿಕ ಗ್ರಾಹಕರಲ್ಲಿ ಮಂದಹಾಸ ಮೂಡಿದ್ದು ಚಿನ್ನ ಖರೀದಿ ಮಾಡುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಚಿನ್ನದ ಮೇಲಿನ ಆಮದು ಸುಂಕ ಕಡಿಮೆ ಆಗುತ್ತಿದ್ದಂತೆ ಭಾರತದಲ್ಲಿ ಬೇಡಿಕೆ ಏರಗತಿಯಲ್ಲಿದೆ. ಹಾಗಾದರೆ ಸುತ್ತಮುತ್ತಲಿನ ದೇಶಗಳ ಪೈಕಿ ಅತಿ ಕಡಿಮೆ ಬೆಲೆಗೆ ಚಿನ್ನ ಸಿಗುವ ದೇಶಗಳು ಯಾವ್ಯಾವು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಎಲ್ಲೆಲ್ಲಿ ಎಷ್ಟು ದರ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಭಾರತದ ಸರ್ಕಾರ ಜುಲೈ 23ರಂದು ಮಂಡಿಸಿದ ಬಜೆಟ್ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಮೇಲಿನ ಕಸ್ಟಮ್ ಸುಂಕವನ್ನು ಕಡಿತಗೊಳಿಸಿತ್ತು. ದಶಕಗಳ ಬಳಿಕ ಇಂಥದೊಂದು ನಿರ್ಧಾರವನ್ನು ಸರ್ಕಾರ ಘೋಷಿಸಿದೆ ಅಂತಲೇ ಹೇಳ್ಬೋದು. ಇದರಿಂದಾಗಿ ಚಿನ್ನದ ಮೇಲಿನ ದೀರ್ಘಾವಧಿ ಬಂಡವಾಳ ಲಾಭ ಹಿಡುವಳಿ ಅವಧಿಯನ್ನು 36 ತಿಂಗಳಿನಿಂದ 24 ತಿಂಗಳಿಗೆ ತಗ್ಗಿಸಲಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಕಾರಣದಿಂದಾಗಿ ಚಿನ್ನದ ಮೇಲಿನ ಹೂಡಿಕೆ ಲಾಭದ ಲೆಕ್ಕಾಚಾರಗಳು ಗರಿಗೆದರಿದವು. ಹೀಗಾಗಿಯೇ ಹೂಡಿಕೆಯ ಟ್ರೆಂಡ್ ಬದಲಾಗಿದ್ದು ಹೂಡಿಕೆದಾರರ ಕಣ್ಣು ಚಿನ್ನದ ಮೇಲಿದೆ ಅಂತಲೇ ಹೇಳ್ಬೋದು. ವಿವಿಧ ದೇಶಗಳಲ್ಲಿ ಚಿನ್ನವು ಮೊದಲಿಗಿಂತಲೂ ಕಡಿಮೆ ದರಕ್ಕೆ ಮಾರಾಟವಾಗುತ್ತಿದೆ. ಈ ಪೈಕಿ ದುಬೈನಲ್ಲಿ ಅಗ್ಗದಲ್ಲಿ ಚಿನ್ನ ಸಿಗುತ್ತಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಗೋಲ್ಡ್ ಪ್ರೈಸ್ ಇಂಡಿಯಾಕಾಮ್ ವರದಿಗಳ ಪ್ರಕಾರ ವಿಶ್ವದ ಅತಿ ದುಬಾರಿಯ ರಾಷ್ಟ್ರಗಳ ಪೈಕಿ 20ನೇ ಸ್ಥಾನದಲ್ಲಿರುವ ದುಬೈನಲ್ಲಿ ಚಿನ್ನವು ಅಗ್ಗಕ್ಕೆ ಸಿಗಲಿದೆ ಎಂದರೆ ನಂಬಲೇಬೇಕು. ಇಲ್ಲಿ ಇಂಧನ ಚಿನ್ನ ಮಾತ್ರ ಕಡಿಮೆ ಬೆಲೆಗೆ ಸಿಗುತ್ತದೆ, ಮಿಕ್ಕಿದ್ದೆಲ್ಲವೂ ಬಲು ದುಬಾರಿ ಅಂತಲೇ ಎಂದು ತಿಳಿಸಿಕೊಳ್ಳಲಾಗುತ್ತೆ ಸ್ನೇಹಿತರೆ. ದುಬೈನಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ ಕರೆನ್ಸಿ ಅರಬ್ ಎಮಿರೇಟ್ಸ್ ದಿನಾರ್ AED 245 ನಷ್ಟವಾಗಿದೆ ಅಂತಲೇ ಹೇಳ್ಬೋದು. ಅಂದರೆ 5579 ಭಾರತದ ರೂಪಾಯಿಗಳಲ್ಲಿ ನಷ್ಟವಾಗಿದೆ ಅಂತಲೇ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ದುಬೈ ಜೊತೆಗೆ ಕೊಲಂಬಿಯಾ, ಆಸ್ಟ್ರೇಲಿಯಾ, ಮಲವಿ, ಇಂಡೋನೇಷಿಯಾ ದೇಶಗಳಲ್ಲಿ ಚಿನ್ನದ ದರ ವಿಶ್ವದ ಇತರ 61 ರಾಷ್ಟ್ರಗಳ ಸರಾಸರಿ ಬೆಲೆಗಿಂತ ಕಡಿಮೆ ಇದೆ ಎಂದು ವರದಿ ತಿಳಿಸಲಾಗಿದೆ ಸ್ನೇಹಿತರೆ. ಅದರ ಜೊತೆಗೆ ದುಬೈನಲ್ಲಿ ಚಿನ್ನದ ಬೆಲೆ 24 ಕ್ಯಾರೆಟ್ 1 ಗ್ರಾಮ್ಗೆ 245 ಅರಬ್ ಎಮಿರೇಟ್ ದಿನಾರ್ ಇದೆ. ಭಾರತದ ರೂಪಾಯಿಯಲ್ಲಿ 5570 ರೂಪಾಯಿ ಸ್ನೇಹಿತರೆ. 22 ಕ್ಯಾರೆಟ್ 1 ಗ್ರಾಮ್ ಬಂಗಾರಕ್ಕೆ 5161. ಮಲಾವಿಯಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ 6346 ಸ್ನೇಹಿತರೆ. 22 ಕ್ಯಾರೆಟ್ 1 ಗ್ರಾಮ್ ಬಂಗಾರಕ್ಕೆ 5813 ರೂಪಾಯಿ. ಆಸ್ಟ್ರೇಲಿಯಾದಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ 6347 ಸ್ನೇಹಿತರೆ. 22 ಕ್ಯಾರೆಟ್ 1 ಗ್ರಾಮ್ ಬಂಗಾರಕ್ಕೆ 5813. ಕೊಲಂಬಿಯಾ 24 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ 6351. 22 ಕ್ಯಾರೆಟ್ 1 ಗ್ರಾಮ್ ಬಂಗಾರಕ್ಕೆ 5818. ಇಂಡೋನೇಷಿಯಾ 24 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ ಭಾರತದ ರೂಪಾಯಿಯಲ್ಲಿ 6359. 22 ಕ್ಯಾರೆಟ್ 1 ಗ್ರಾಮ್ ಬಂಗಾರಕ್ಕೆ 5825 ಸ್ನೇಹಿತರೆ. ವಿವಿಧ ದೇಶಗಳಲ್ಲಿ ಚಿನ್ನದ ಆಭರಣಗಳು ಇಷ್ಟು ಬೆಲೆಯಲ್ಲಿ ಸಿಗುತ್ತೆ ಅಂತಲೇ ತಿಳಿಸ್ಕೊಟ್ಟಿದ್ದೀನಿ. 1 ಗ್ರಾಮ್ ಬೆಲೆಗೆ ಇವತ್ತಿನ ಬೆಲೆನೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ಯಾರೆಲ್ಲ ಚಿನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ.